ನಿಮ್ಮ ಏಜು 18 ವರ್ಷ ಮೇಲ್ಪಟ್ಟು 75 ವರ್ಷ ಒಳಗಿನದ್ದು ಆಗಿರಬೇಕು. ಜನರಲೈಸ್ಡ್ ಅದು. ಅಂಡ್ ನೀವು ಕೊಡುವ ಚಿನ್ನ ಮಿನಿಮಮ್ 18 ಕ್ಯಾರೆಟ್ನ ಗೋಲ್ಡ್ ಆಗಿರಬೇಕು. ಅಷ್ಟು ಪ್ಯೂರಿಟಿಯದ್ದಾಗಿರಬೇಕು. ನೀವು ಈ ಹಿಂದೆ ಸಾಲವನ್ನು ಪಡ್ಕೊಂಡು ವಾಪಸ್ ಕಟ್ಟದೆ ನಿಮ್ಮ ಕ್ರೆಡಿಟ್ ಪ್ರೊಫೈಲ್ ಡ್ಯಾಮೇಜ್ ಆಗಿದ್ರೆ ನಿಮಗೆ ಸಾಲ ಕೊಡೋದಿಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಚಿನ್ನ ಬಳಕೆಯಾಗುವಂತಹ ದೇಶ ಅಂತಂದ್ರೆ ಅದು ನಮ್ಮ ಭಾರತ. ಸೊ ಇಲ್ಲಿ ಜನ ಕೇವಲ ಚಿನ್ನವನ್ನ ಅಲಂಕಾರಕ್ಕೆ ಮಾತ್ರ ಬಳಸ್ಕೊಳ್ತಾ ಇಲ್ಲ, ಬದಲಾಗಿ ತಮ್ಮ ಒಂದು ತುರ್ತು ಪರಿಸ್ಥಿತಿ ಎದುರಾಯ್ತು ಅಂತಂದ್ರೆ ಅಂದ್ರೆ ಎಮರ್ಜೆನ್ಸಿ ಪರ್ಪಸ್ಗೆ ಚಿನ್ನವನ್ನ ಖರೀದಿ ಮಾಡ್ತಾ ಇದ್ದಾರೆ. ಅಂದ್ರೆ ಏನಾದ್ರೂ ತುರ್ತು ಪರಿಸ್ಥಿತಿ ಎದುರಾಯ್ತು ಅಂತಂದ್ರೆ ಇದೇ ಚಿನ್ನವನ್ನ ಬ್ಯಾಂಕ್ ನಲ್ಲಿ ಅಡಮಾನ ಇಟ್ಟು ಹಣವನ್ನ ತೆಗೆದುಕೊಳ್ತಾ ಇದ್ದಾರೆ. ಅಂದ್ರೆ ಒಂದು ರಿಪೋರ್ಟ್ ಪ್ರಕಾರ 60% ನಷ್ಟು ಜನ ಇಲ್ಲಿ ಎಮರ್ಜೆನ್ಸಿ ಪರ್ಪಸ್ಗೆ ಗೋಲ್ಡ್ ಅನ್ನ ಖರೀದಿ ಮಾಡ್ತಾರೆ. ಆದ್ರೆ ಒಂದಷ್ಟು ಜನರಿಗೆ ಗೋಲ್ಡ್ ಲೋನ್ ಅನ್ನ ಹೇಗ್ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಅಂದ್ರೆ ಗೋಲ್ಡ್ ಲೋನ್ಗೆ ಹೇಗ್ ಅಪ್ಲೈ ಮಾಡಬೇಕು, ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಬೇಕು ಅಂತಂದ್ರೆ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಮೊದಲನೇದು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಇದು ತುಂಬಾ ಸಿಂಪಲ್. ನಿಮ್ಮ ಏಜು 18 ವರ್ಷ ಮೇಲ್ಪಟ್ಟು 75 ವರ್ಷ ಒಳಗಿನದ್ದು ಆಗಿರಬೇಕು. ಜನರಲೈಸ್ಡ್ ಅದು. ಲೆಂಡರ್ ಇಂದ ಲೆಂಡರಿಗೆ ಸ್ವಲ್ಪ ವ್ಯತ್ಯಾಸಗಳಿರ್ತವೆ. ನಿಮಗೆ ಅಗ್ರಿಕಲ್ಚರಲ್ ಲೋನ್ ಪಡ್ಕೊಳ್ಬೇಕು ಗೋಲ್ಡ್ ಲೋನ್ ಅಂತ ಆದಾಗ ನಿಮಗೆ ಅಲ್ಲಿ ಏಜ್ ಸ್ಪೆಸಿಫಿಕೇಶನ್ ಕಡಿಮೆ ಇರುತ್ತೆ, 60 ವರ್ಷ. ಆಮೇಲೆ ಲೀಗಲ್ ಹೇರ್ ಡೀಟೇಲ್ಸ್ ಅನ್ನು ಕೊಡಬೇಕಾಗುತ್ತೆ. ನೀವು ಕಟ್ಟಿಲ್ಲ ಅಂದ್ರೆ ಅವ್ರು ರೆಸ್ಪಾನ್ಸಿಬಲ್. ಈ ತರದೆಲ್ಲ ಬೇರೆ ಬೇರೆ ಸಣ್ಣ ಪುಟ್ಟ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಒಂದೊಂದು ಸಂಸ್ಥೆಯಲ್ಲಿ ಒಂದೊಂದು ತರದ ನಿಯಮಗಳಿರ್ತವೆ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ. ಅದನ್ನ ಹೊರತುಪಡಿಸಿ ಜನರಲ್ ಆಗಿ ಏನೇನು ಬೇಕು ಅಂದ್ರೆ 18 ವರ್ಷ ಮೇಲ್ಪಟ್ಟವರು ಆಗಿರಬೇಕು. ಮ್ಯಾಕ್ಸಿಮಮ್ ಏಜ್ ನಾವು ಸಂಸ್ಥೆಯ ರಿಕ್ವೈರ್ಮೆಂಟ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಮುಂದಿನದು, ನೀವು ಗೋಲ್ಡ್ ಆರ್ನಮೆಂಟ್ಸ್ ಅಂದ್ರೆ ಒಡವೆಗಳು ಅಥವಾ ಚಿನ್ನದ ವಸ್ತುಗಳನ್ನು ನೀವಲ್ಲಿ ಸಬ್ಮಿಟ್ ಮಾಡ್ತೀರಿ. ಅದನ್ನ ಸೆಕ್ಯೂರಿಟಿ ಆಗಿಟ್ಕೊಂಡು ಅದರ ಮೌಲ್ಯದ ಮೇಲೆ ನಿಮಗೆ ಹಣವನ್ನ ಸಾಲದ ರೂಪದಲ್ಲಿ ಕೊಡ್ತಾರೆ. ಅಂಡ್ ನೀವು ಕೊಡುವ ಚಿನ್ನ ಮಿನಿಮಮ್ 18 ಕ್ಯಾರೆಟ್ನ ಗೋಲ್ಡ್ ಆಗಿರಬೇಕು. ಅಷ್ಟು ಪ್ಯೂರಿಟಿಯದ್ದಾಗಿರಬೇಕು. 18 ಕ್ಯಾರೆಟ್ ರಿಂದ 24 ಕ್ಯಾರೆಟ್ನವರೆಗೆ ನಿಮಗೆ 24 ಕ್ಯಾರೆಟ್ ಅಂದ್ರೆ ಪ್ಯೂರೆಸ್ಟ್ ಫಾರ್ಮ್ ಆಫ್ ಗೋಲ್ಡ್. 18 ಕ್ಯಾರೆಟ್ ಅಂತಂದ್ರೆ ಮಿನಿಮಮ್ ಇವರು ಅಕ್ಸೆಪ್ಟ್ ಮಾಡುವಂತಹ ಕ್ವಾಲಿಟಿಯ ಗೋಲ್ಡ್ ಇದಾಗಿರುತ್ತೆ. ಸೊ ಈ ರೇಂಜ್ ನಲ್ಲಿ ಇರುವಂತಹ ಪ್ಯೂರಿಟಿಯ ಗೋಲ್ಡ್ ಅನ್ನು ನೀವು ಅಡಮಾನ ಇಡಬೇಕಾಗತ್ತೆ. ಕೊನೆಯದಾಗಿ ಇರುವಂತಹ ಕ್ರೈಟೀರಿಯಾ ಅಂತಂದ್ರೆ ನೀವು ಸಾಲಕ್ಕೆ ಅರ್ಹರಿರಬೇಕು, ಕ್ರೆಡಿಟ್ ವರ್ತಿ ಇರಬೇಕು. ಯಾಕೆ ಅಂತಂದ್ರೆ ನೀವು ಈ ಹಿಂದೆ ಸಾಲವನ್ನು ಪಡ್ಕೊಂಡು ವಾಪಸ್ ಕಟ್ಟದೆ ನಿಮ್ಮ ಕ್ರೆಡಿಟ್ ಪ್ರೊಫೈಲ್ ಡ್ಯಾಮೇಜ್ ಆಗಿದ್ರೆ ನಿಮಗೆ ಸಾಲ ಕೊಡೋದಿಲ್ಲ. ಆದರೆ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೂ ಕೊಡ್ತಾರೆ. ಆದರೆ ಸಾಲವನ್ನ ಮೋಸ ಮಾಡಿ ನೀವು ಇನ್ನೊಮ್ಮೆ ಸಾಲ ತೆಗೆದುಕೊಳ್ಳೋದಕ್ಕೆ ಹೋದ್ರೆ KYC ಇಂದ ಆ ವಿಚಾರ ಗೊತ್ತಾದ್ರೆ ನಿಮಗೆ ಸಾಲ ಕೊಡೋದಿಲ್ಲ. ಸೊ ಕ್ರೆಡಿಟ್ ವರ್ತಿ ಇದ್ರೆ ಸಾಕಾಗತ್ತೆ. ಮುಂದೆ ನಾವು ತಿಳ್ಕೊಳ್ಳೋದು ಗೋಲ್ಡ್ ಲೋನ್ಗೆ ಅಪ್ಲೈ ಮಾಡೋದು ಹೇಗೆ. 2 ಆಯ್ಕೆಗಳಿದೆ, ಒಂದು ಆನ್ಲೈನ್, ಇನ್ನೊಂದು ಆಫ್ಲೈನ್. ಆನ್ಲೈನ್ ಮೆಥಡ್ನಲ್ಲಿ ನೀವು ಬೇಕಾದ ಎಲ್ಲ ಮಾಹಿತಿಯನ್ನು ಕೊಟ್ಟು ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ತೀರಿ. ಆಫ್ಲೈನ್ನಲ್ಲಿ ನೀವು ಚಿನ್ನವನ್ನು ತಗೊಂಡು ಸೀದಾ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಗೆ ಹೋಗಿ ಅಲ್ಲಿ ಅಡಮಾನ ಇಟ್ಟು ಸಾಲವನ್ನು ಪಡ್ಕೊಳ್ತೀರಿ. ಮೊದಲಿಗೆ ನಾವು ಆನ್ಲೈನ್ ಮೆಥಡ್ನ ಬಗ್ಗೆ ತಿಳ್ಕೊಳ್ಳೋಣ. ನಾನು ಪ್ರಾಕ್ಟಿಕಲಿ ನಿಮಗೆ ತೋರಿಸ್ಕೊಡ್ತೀನಿ. ನೀವು ಯಾವ ಸಂಸ್ಥೆಯಲ್ಲಿ ಸಾಲ ಪಡ್ಕೊಳ್ಬೇಕು ಅಂತಿದ್ದೀರೋ ಆ ಸಂಸ್ಥೆಯ ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ಗೆ ಹೋಗಿ ನೀವು ಚಿನ್ನದ ಸಾಲವನ್ನು ಪಡ್ಕೊಳ್ಳೋದಕ್ಕೆ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಬಹುದು. ಆ ಅಪಾಯಿಂಟ್ಮೆಂಟ್ನ ದಿನ ಆ ಬ್ರಾಂಚ್ಗೆ ಹೋಗಿ ನೀವು ಚಿನ್ನವನ್ನು ಅಡಮಾನ ಇಟ್ಟು ಸಾಲವನ್ನು ಬೇಗ ಪಡ್ಕೊಂಡು ಬಂದು ಬಿಡಬಹುದು. ಸೊ ಸ್ನೇಹಿತರೆ, ನಮ್ಗೆ ಏನಾದ್ರೂ ಒಂದು ಹಣದ ತುರ್ತು ಪರಿಸ್ಥಿತಿ ಎದುರಾಯ್ತು ಅಂತಂದ್ರೆ ಚಿನ್ನ ತುಂಬಾ ಉಪಯೋಗಕ್ಕೆ ಬರುತ್ತೆ. ಆದ್ರೆ ಈ ಗೋಲ್ಡ್ ಲೋನ್ ಅಪ್ಲೈ ಮಾಡ್ತೀವಿ ಅಂತಂದ್ರೆ ಬಡ್ಡಿ ಎಷ್ಟು ಬೀಳುತ್ತೆ, ಸೊ ಯಾವ ಸ್ಕೀಮ್ ಅಲ್ಲಿ ನಾವು ಗೋಲ್ಡ್ ಲೋನ್ ಅನ್ನ ಪಡ್ಕೊಂಡ್ರೆ ಒಳ್ಳೇದು, ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಇರೋದಿಲ್ಲ. ಅದಕ್ಕೋಸ್ಕರನೇ ನಿಮ್ಮ ಫ್ರೀಡಮ್ ಆಪ್ ನಿಮಗೋಸ್ಕರ ಒಂದು ಕೋರ್ಸ್ ಅನ್ನ ಡಿಸೈನ್ ಮಾಡಿದೆ. ಗೋಲ್ಡ್ ಲೋನ್ ಅನ್ನ ಹೇಗೆ ಪಡ್ಕೊಳ್ಬೇಕು, ಏನೆಲ್ಲ ಎಲಿಜಿಬಿಲಿಟಿ ಇರಬೇಕಾಗತ್ತೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು, ಹೀಗೆ A to Z ಮಾಹಿತಿ ಇಲ್ಲಿ ಸಿಗುತ್ತೆ. ಸುಮಾರು 1.5 ಗಂಟೆಗೆ ಆ ಕೋರ್ಸ್ ಇದೆ. ಸೊ ಹಾಗಾಗಿ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಸೊ ನಾನೀಗ ಪ್ರಾಕ್ಟಿಕಲಿ SBI ನಲ್ಲಿ ಒಂದು ವೇಳೆ ನೀವು ಯೋನೋ ಅಪ್ಲಿಕೇಶನ್ ಅನ್ನು ಬಳಸಿಕೊಂಡು ನಾನು ಸಾಲಕ್ಕಾಗಿ ಅಪ್ಲೈ ಮಾಡ್ತೀನಿ ಆನ್ಲೈನ್ ಅಂತಂದ್ರೆ ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಹಾಗಾದ್ರೆ ನಾವು ಆನ್ಲೈನ್ ಮುಖೇನ ಗೋಲ್ಡ್ ಲೋನ್ಗೆ ಅಪ್ಲೈ ಮಾಡಬೇಕು ಅಂತಂದ್ರೆ ನಿಮ್ಮ ರೆಸ್ಪೆಕ್ಟಿವ್ ಬ್ಯಾಂಕ್ನ ವೆಬ್ಸೈಟ್ ಅಥವಾ ಆ್ಯಪ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ಆಪ್ಷನ್ ಇರುತ್ತೆ. ಈಗ ನಾನು SBI ಯೋನೋ ಅಪ್ಲಿಕೇಶನ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಟಾಪ್ ಲೆಫ್ಟ್ ನಲ್ಲಿ ಮೆನು ಆಪ್ಷನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಲೋನ್ಸ್ ಅನ್ನೋ ಆಪ್ಷನ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ ಬಳಿಕ ನಿಮಗೆ ಹಲವು ಲೋನ್ನ ಆಪ್ಷನ್ ಸಿಗುತ್ತೆ. ಗೋಲ್ಡ್ ಲೋನ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಒನ್ಸ್ ನೀವು ಗೋಲ್ಡ್ ಲೋನ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಅಪ್ಲೈ ಹಾಗೇನೆ ನೋ ಮೋರ್ 2 ಆಪ್ಷನ್ ಸಿಗುತ್ತೆ. ನೋ ಮೋರ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ
ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಅಪ್ಲೈ ನವ್ ಅನ್ನೋದನ್ನು ಕ್ಲಿಕ್ ಮಾಡಿದರೆ ನೀವು ಯಾವ ಅಕೌಂಟ್, ಅಂದರೆ ನಿಮ್ದು ಈಗಾಗಲೇ ಅಕೌಂಟ್ ಇರೋ ಕಾರಣಕ್ಕಾಗಿಯೇ ನೀವು ಓಪನ್ ಮಾಡ್ತಿರ್ತೀರಿ, ಮೊಬೈಲ್ ಅಪ್ಲಿಕೇಶನ್ ಆದರೆ SBI ಯೋನೋಗೆ ಸಂಬಂಧಪಟ್ಟ ಹಾಗೆ, ನೀವು ಮಾಮೂಲಿ ವೆಬ್ಸೈಟಿಗೆ ಹೋದರೆ ನಿಮ್ಮ ಡೀಟೇಲ್ಸನ್ನು ಕೇಳಿಕೊಂಡು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ನಾನೀಗ ಅಪ್ಲೈ ನವ್ ಅನ್ನೋದನ್ನು ಕ್ಲಿಕ್ ಮಾಡ್ತಿದ್ದೀನಿ. ಸೊ ಬೇರೆ ಆಪ್ಷನ್ಸ್ ತೋರಿಸ್ತಾ ಇದೆ, ಇಲ್ಲಿ ನೋಡಿ ಎಲ್ಲ ಡೀಟೇಲ್ಸ್ ಇದೆ. ರೆಸಿಡೆನ್ಷಿಯಲ್ ಟೈಪ್, ಹಾಗೆಯೇ ಆಕ್ಯುಪೇಷನ್ ಟೈಪ್, ನೆಟ್ ಮಂತ್ಲಿ ಇನ್ಕಮ್, ಈ ಎಲ್ಲ ಆಪ್ಷನ್ಸ್ ಕಾಣಿಸ್ತಾ ಇದೆ. ಸೊ ಯಾವ ಬ್ರಾಂಚ್ ಕೋಡು ಎಲ್ಲವೂ ಇದೆ. ನಾನೀಗ ರೆಸಿಡೆನ್ಷಿಯಲ್ ಟೈಪ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ ಓನ್ ಹೌಸು, ಪೇರೆಂಟಲ್ ಹೌಸು, ರೆಂಟೆಡ್ ಹೌಸು, ಇದೆಲ್ಲ ಆಪ್ಷನ್ ಇದೆ. ನಾನೀಗ ಇಲ್ಲಿ ಯಾವ ಆಪ್ಷನ್ ನಿಮಗೆ ಸೂಕ್ತ ಅನ್ಸುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ನಾನು ರೆಂಟೆಡ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಕ್ಯುಪೇಷನ್ ಟೈಪ್ ಇಲ್ಲೂ ಸಹ ನೀವು, ನಾನೀಗ ಬಿಸ್ನೆಸ್ ಮ್ಯಾನ್ ಹಾಗೆಯೇ ಪ್ರೊಫೆಷನಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿದ್ದೀನಿ. ನೀವು ಯಾವುದು ಸೂಕ್ತ ಅನ್ಸುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಟ್ ಮಂತ್ಲಿ ಇನ್ಕಮ್ ನಾನು 25,000 ಎಂಟರ್ ಮಾಡ್ತಿದ್ದೀನಿ. ಒನ್ಸ್ ನಾವು ಇದೆಲ್ಲ ಆದಮೇಲೆ ಐ ಕನ್ಫರ್ಮ್ ದಟ್ ಮೈ ಪರ್ಸನಲ್ ಡೀಟೇಲ್ಸ್ ಮೆನ್ಷನ್ಡ್ ಅಬೌವ್ ಆರ್ ಕರೆಕ್ಟ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಇದು ಎರಡನೇ ಸ್ಟೆಪ್ ತೋರಿಸ್ತಿದೆ, ಟಾಪ್ ರೈಟ್ನಲ್ಲಿದೆ ನೋಡಿ. ಏನು ಒಡವೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ಚೈನ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡೆ. ಕ್ವಾಂಟಿಟಿ ಅಂತಿದೆಯಲ್ಲ ಅಲ್ಲಿ 2 ಪೇರ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಪಕ್ಕದಲ್ಲೇ ರೈಟ್ ಸೈಡ್ನಲ್ಲಿ ಕ್ಯಾರೆಟ್ ಅಂತ ಇದೆ. ಇದು ನಾನೊಂದು 18 ಕ್ಯಾರೆಟ್ ಟು 24 ಕ್ಯಾರೆಟ್ವರೆಗೂ ಅವೈಲಬಲ್ ಇರುತ್ತೆ. ಸೊ ಇಲ್ಲಿ ನಾನಿಲ್ಲಿ 2 ಪೇರ್ ಆಫ್ ಚೈನ್ಸ್ ಹಾಗೆಯೇ 18 ಕ್ಯಾರೆಟ್ ಗೋಲ್ಡ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಟ್ ವೆಯ್ಟ್ ಟೋಟಲ್ 2ರಿಂದ ಎಷ್ಟು ವೆಯ್ಟ್ ಇದೆ, 50 ಗ್ರಾಮ್ ಇದೆ. ನಾನು 50 ಗ್ರಾಮ್ ಅನ್ನೋದನ್ನು ಎಂಟರ್ ಮಾಡ್ತಿದ್ದೀನಿ. ಆಡ್ ಅನದರ್ ಆರ್ನಮೆಂಟ್ ಅಂತಲೂ ಇದೆ. ಐ ಸರ್ಟಿಫೈ ದಟ್ ಆಲ್ ಅಬೋವ್ ಗೋಲ್ಡ್ ಆರ್ನಮೆಂಟ್ಸ್ ಆರ್ ಮೈ ಬೋನಫೈಡ್ ಪ್ರಾಪರ್ಟಿ ಆ್ಯಂಡ್ ನೋ ಅದರ್ ಪರ್ಸನ್ ಹ್ಯಾಸ್ ಎನಿ ಕ್ಲೈಮ್ ಅಂತಿದೆಯಲ್ಲ, ಆ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಮುಂದುವರಿಬೇಕಾಗತ್ತೆ. ನಾನು ನೆಕ್ಸ್ಟ್ ಅನ್ನೋದನ್ನು ಕೊಡ್ತೀನಿ. ಸೊ ಒನ್ಸ್ ನೀವು ನೆಕ್ಸ್ಟ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಥರ್ಡ್ ಸ್ಟೆಪ್ಪಿಗೆ ತೋರಿಸುತ್ತೆ. ಇದು ಲೋನ್ ಡೀಟೇಲ್ಸು, ಯಾವ ಥರದ ಲೋನ್ ಬೇಕು ನಿಮಗೆ, EMI, ಬುಲೆಟ್ ರೀಪೇಮೆಂಟಾ ಅಥವಾ ಓವರ್ ಡ್ರಾಫ್ಟಾ, ಯಾವುದು ಬೇಕು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ 35% ಮಾರ್ಜಿನ್ನು ಒಂದು ವೇಳೆ ಬುಲೆಟ್ ರೀಪೇಮೆಂಟ್ ಆದರೆ, ಅಂದರೆ 10 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಕೊಟ್ಟರೆ ನಿಮಗೆ 65%ನಷ್ಟು ಮೌಲ್ಯ ಮಾತ್ರ ನಿಮಗೆ ಲೋನಲ್ಲಿ ಕೊಡ್ತಾರೆ. ಅದನ್ನು ಬಿಟ್ಟರೆ ನೋಡಿ ಓವರ್ ಡ್ರಾಫ್ಟ್ ಇದೆ, 25% ಮಾರ್ಜಿನ್ನು 36 ತಿಂಗಳಿಗೆ. ನಿಮಗೆ ಬುಲೆಟ್ ರೀಪೇಮೆಂಟ್ ಅಂತ ಬಂದಾಗ 12 ತಿಂಗಳಿಗೆ. ನೀವು ಯಾವುದು ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಬಹುದು. EMI 25% ಮಾರ್ಜಿನ್ನು 36 ತಿಂಗಳಿಗೆ ಅವಕಾಶ ಇರೋದು. ಬುಲೆಟ್ ರೀಪೇಮೆಂಟ್ 1 ವರ್ಷ. ಸೊ ನಾನೀಗ EMI ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ನಮಗೆ ಒಂದು ವೇಳೆ ಬುಲೆಟ್ ರೀಪೇಮೆಂಟ್ ಅಂತ ಬಂದ್ರೂ ಬೇರೆ ಆಪ್ಷನ್ಸ್ ಇದೆ, ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬಹುದು. EMI ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಮೂರನೇ ಸ್ಟೆಪ್ ಇದು ತೋರಿಸುತ್ತೆ. ನಿಮಗೆ ಎಷ್ಟು ಅಮೌಂಟ್ ಎಲಿಜಿಬಲ್ ಇದ್ದೀರಿ ನೀವು ಅನ್ನೋದನ್ನೆಲ್ಲ ತೋರಿಸುತ್ತೆ. ಸೊ ಇಲ್ಲಿ ನೋಡಿ 1,34,000 ಲೋನ್ ಅಮೌಂಟ್ಗೆ ನೀವು ಎಲಿಜಿಬಲ್ ಇದ್ದೀರಿ ಅಂತ ಆಯಿತು. ಮುಂದುವರೆದಾಗ ಅಡಿಷನಲ್ ಡೀಟೇಲ್ಸ್ ಅಂತ ಬರುತ್ತೆ. ನೀವು ಒಂದು ವೇಳೆ ಬೇರೆ ಸಾಲ ಪಡ್ಕೊಂಡಿದ್ರೆ ಅದನ್ನ ಇಲ್ಲಿ ಎಂಟರ್ ಮಾಡಬೇಕು. ಆ್ಯಡ್ EMI ಅಂತ ಕೊಟ್ಟರೆ ಅದು ಆ್ಯಡ್ ಆನ್ ಆಗುತ್ತೆ. ನಾನು ಯಾವುದೇ ಸಾಲ ಪಡ್ಕೊಂಡಿಲ್ಲ, ಸೊ ಹಾಗಾಗಿ ನಾನು ನೆಕ್ಸ್ಟ್ ಅನ್ನೋದನ್ನು ಕ್ಲಿಕ್ ಮಾಡ್ತೀನಿ. 4ನೇ ಸ್ಟೆಪ್ ಅದು. ಮುಂದಿನದು 5ನೇ ಸ್ಟೆಪ್ಪು. ಇಲ್ಲಿ ನೋಡಿ ನೀವು GPS ಆಧಾರವಾಗಿ ಬ್ರಾಂಚ್ ಲೊಕೇಶನ್ನು, ಹೋಮ್ ಬ್ರಾಂಚು ಎಲ್ಲಾದರೂ ನೀವು ಹೋಗಿ ಚಿನ್ನವನ್ನು ಅಡ ಇಡಬಹುದು. ನಾನು ಬ್ರಾಂಚ್ ಲೊಕೇಶನ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಯಾವ ಬ್ರಾಂಚ್ಗೆ ನೀವು ಹೋಗ್ತೀರಿ, ಇದು ಅಪ್ಲೈ ಮಾಡ್ತಿರೋದು ಅಪಾಯಿಂಟ್ಮೆಂಟ್ಗೆ, ಯಾವ ಬ್ರಾಂಚಿಗೆ ಹೋಗ್ತೀರಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನೀಗ ಬ್ರಾಂಚನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕರ್ನಾಟಕ ಹಾಗೆಯೇ ಸಿಟಿ ಬೆಂಗಳೂರು ಅರ್ಬನ್ ಅನ್ನೋದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮುಂದಿನದು ನೋಡಿ ನೆಕ್ಸ್ಟ್ ಅನ್ನೋ ಆಪ್ಷನನ್ನು ಕೊಟ್ಟರೆ ಈ ಥರ ಯಾವ್ಯಾವ ಬ್ರಾಂಚ್ಗಳು ಅವೈಲಬಲ್ ಇದೆ ಅನ್ನೋದನ್ನು ತೋರಿಸುತ್ತೆ. ನಾನೀಗ 80 ಫೀಟ್ ರೋಡ್ PBB ಇಂದಿರಾನಗರ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಎಲ್ಲ ಡೀಟೇಲ್ಸ್ ಇದೆ. 2 ಚೈನು 18 ಕ್ಯಾರೆಟ್ 50 ಗ್ರಾಮು 1,34,700 ರೂಪಾಯಿ, EMI 4,191, ಇಂಟ್ರೆಸ್ಟ್ ರೇಟ್ 7.5, ಮಾರ್ಜಿನ್ 25%. ಇದೆಲ್ಲ ಆದಮೇಲೆ ಐ ಹಿಯರ್ ಬೈ ಡಿಕ್ಲೇರ್ ದ ಡೀಟೇಲ್ಸ್ ಫರ್ನಿಶ್ಡ್ ಆರ್ ಟ್ರೂ ಆ್ಯಂಡ್ ಕರೆಕ್ಟ್ ಟು ದ ಬೆಸ್ಟ್ ಆಫ್ ಮೈ ನಾಲೆಡ್ಜ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಇದು 6ನೆಯ ಹಾಗೂ ಫೈನಲ್ ಸ್ಟೆಪ್. ಒನ್ಸ್ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಆಗ ಒಂದು ಏನು ಅಪ್ಲಿಕೇಶನ್ ಫಾರ್ಮ್ ಜನರೇಟ್ ಆಗುತ್ತೆ. ಆ ಅಪ್ಲಿಕೇಶನ್ ಫಾರ್ಮನ್ನು ಬ್ರಾಂಚಿಗೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅಲ್ಲಿ ನೀವು ಯಾವ ಡೇಟನ್ನು ಫಿಕ್ಸ್ ಮಾಡ್ಕೊಂಡಿರ್ತೀರಿ ಆ ಅಪಾಯಿಂಟ್ಮೆಂಟ್ ದಿನ ನಿಮ್ಮ ಚಿನ್ನವನ್ನು ಕ್ರಾಸ್ ಚೆಕ್ ಮಾಡಿ ನಿಮಗೆ ಸಾಲ ಕೊಟ್ಬಿಡ್ತಾರೆ. ಮುಂದಿನದು ನಾವು ಗಮನಿಸಬೇಕಾಗಿರೋದು, ಇದು ನಾನ್ ಅಗ್ರಿಕಲ್ಚರಲ್ ಪರ್ಪಸ್ಗೆ ತೆಗೆದುಕೊಳ್ತಿರುವ ಗೋಲ್ಡ್ ಲೋನ್. ಒಂದು ವೇಳೆ ಅಗ್ರಿಕಲ್ಚರಲ್ ಗೋಲ್ಡ್ ಲೋನ್ ಪಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕು? ಹೋಮ್ ಪೇಜ್ಗೆ ಬನ್ನಿ. ಯೋನೋ ಕೃಷಿ ಅಂತ ಕಾಣ್ತಿದೆ ಅಲ್ವಾ, ಈ ಯೋನೋ ಕೃಷಿ ಅನ್ನೋ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದನ್ನು ಸೆಲೆಕ್ಟ್ ಮಾಡಿದ ಬಳಿಕ ನಿಮಗೆ ಈ ಥರ ತೋರಿಸುತ್ತೆ ಖಾತಾ, ಬಚತ್, ಮಿತ್ರ ಅಂತ. ಖಾತಾ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅಗ್ರಿ ಗೋಲ್ಡ್ ಲೋನ್ ಅನ್ನೋದು ಸಿಗುತ್ತೆ. ಇಲ್ಲಿ ನೋಡಿ ನಿಮಗೆ ಫೀಚರ್ಸ್, ಎಲಿಜಿಬಿಲಿಟಿ, ಡಾಕ್ಯುಮೆಂಟೇಷನ್ ಇದೆಲ್ಲವೂ ಇದೆ. ಆ್ಯಂಡ್ ಪ್ರಾಸೆಸ್ ಕೂಡ ಇದೆ. ನಾನೀಗ ಫೀಚರ್ಸ್ ನೋಡ್ತಿದ್ದೀನಿ ನೋಡಿ. ಸಿಂಪಲ್ ಡಾಕ್ಯುಮೆಂಟೇಷನು, 0 ಪ್ರೊಸೆಸಿಂಗ್ ಫೀ ಅಪ್ ಟು 25,000, ಮಿನಿಮಮ್ ಲೋನ್ ಸೀಲಿಂಗ್ ಇಲ್ಲ, ಮ್ಯಾಕ್ಸಿಮಮ್ ಲೋನ್ 25 ಲಕ್ಷ ಅಗ್ರಿಕಲ್ಚರಲ್ ಗೋಲ್ಡ್ ಲೋನಲ್ಲಿ.
ಎಲಿಜಿಬಿಲಿಟಿ ಅನ್ನೋದನ್ನ ಚೆಕ್ ಮಾಡಿದರೆ ನೋಡಿ, ನಿಮಗೆ 18 ವರ್ಷ ಆಗಿರಬೇಕು, ಫಾರ್ಮರ್ಸು, ಟೆನೆಂಟ್ ಫಾರ್ಮರ್ಸು, ಓರಲ್ ಲೆಸ್ಸೀಸು, ಹೀಗೆ ಎಲ್ಲ ಮಾಹಿತಿ ಇಲ್ಲಿ ಸಿಗುತ್ತೆ. ಆ್ಯಂಡ್ ಡಾಕ್ಯುಮೆಂಟೇಷನ್ ಅಂತ ಕೊಟ್ಟಾಗ ಏನೇನು ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ. ನೋಡಿ, ನಾನು ಡಾಕ್ಯುಮೆಂಟೇಷನ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿ, ಕಾಪಿ ಆಫ್ ಲ್ಯಾಂಡ್ ರೆಕಾರ್ಡ್ಸ್, ಪಾಸ್ಪೋರ್ಟ್ ಸೈಜ್, KYC ಡಾಕ್ಯುಮೆಂಟ್ಸ್, ಇದನ್ನೆಲ್ಲ ನೀವು ಕೊಡಬೇಕಾಗತ್ತೆ. ಹೀಗೆ ನೀವು ಅಗ್ರಿಕಲ್ಚರಲ್ ಗೋಲ್ಡ್ ಲೋನ್ಗೆ ಅಪ್ಲೈ ಮಾಡಬಹುದು. ಅಗೈನ್ ನೀವು ಇಲ್ಲಿ ಪ್ರಾಸೆಸ್ ಅನ್ನೋದನ್ನ ಕ್ಲಿಕ್ ಮಾಡುವಾಗ ಅಪ್ಲೈ ಫಾರ್ ಲೋನ್ ಅನ್ನೋದಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಬೇಕಾದ ಮಾಹಿತಿಯನ್ನು ಎಂಟರ್ ಮಾಡಿದರೆ ನಿಮಗೆ ಅಗೈನ್ ಅಪ್ಲಿಕೇಶನ್ ಫಾರ್ಮ್ ಜನರೇಟ್ ಆಗುತ್ತೆ. ಆ ಅಪ್ಲಿಕೇಶನ್ ಫಾರ್ಮನ್ನು ಬ್ಯಾಂಕಿಗೆ ತೆಗೆದುಕೊಂಡು ಹೋಗಿ ಅಪಾಯಿಂಟ್ಮೆಂಟ್ನ ದಿನ ಚಿನ್ನವನ್ನು ಅಡಮಾನ ಇಟ್ಟು ಸಾಲ ಪಡ್ಕೊಳ್ತೀರಿ. ಹೀಗೆ ಸಿಂಪಲ್ ಆಗಿ ಆನ್ಲೈನ್ನಲ್ಲಿ ಗೋಲ್ಡ್ ಲೋನ್ಗಾಗಿ ನೀವು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಬಹುದು. ಮುಂದಿನದು ನಾವು ತಿಳ್ಕೊಳ್ಬೇಕಾಗಿರೋದು ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ. ನೋಡಿ, ಸಾಮಾನ್ಯ ನಿಮಗೆ ಬೇಕಾಗೋದೇನಪ್ಪ ಅಂತಂದ್ರೆ 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಅಪ್ಲಿಕೇಶನ್ ಫಿಲ್ ಮಾಡೋದು, ಐಡೆಂಟಿಟಿ ಪ್ರೂಫು, ಅಡ್ರೆಸ್ ಪ್ರೂಫು, ಜೊತೆಗೆ ಫಾರ್ಮ್ 60 ಅಥವಾ ಪಾನ್ ಕಾರ್ಡ್. ಪಾನ್ ಕಾರ್ಡ್ ಇದ್ರೆ ಪಾನ್ ಕಾರ್ಡ್ ಕೊಟ್ಬಿಡ್ತೀರಿ, ಪಾನ್ ಕಾರ್ಡ್ ಇಲ್ಲ ಅಂತಂದ್ರೆ ಫಾರ್ಮ್ 60 ಫಿಲ್ ಮಾಡಬೇಕಾಗತ್ತೆ. ಸೊ ಹೀಗಾಗಿ ಫಾರ್ಮ್ 60 ಆರ್ ಪಾನ್ ಕಾರ್ಡ್ ಅಂತ. ಇನ್ನೊಂದು ಪ್ರೂಫ್ ಆಫ್ ಏಜ್ ನೀವು ಕೊಡಬೇಕಾಗತ್ತೆ. ಜೊತೆಗೆ ಪೋಸ್ಟ್ ಲೋನ್ ಡಿಸ್ಬರ್ಸ್ಮೆಂಟ್ ಡಾಕ್ಯುಮೆಂಟ್ಸ್ ಅಂತ ಬೇರೆ ಏನು ಕೇಳುತ್ತೋ ಅದನ್ನು ನೀವು ಕೊಡಬೇಕಾಗತ್ತೆ. ಸಂಸ್ಥೆಯ ರಿಕ್ವೈರ್ಮೆಂಟ್ ಏನಿದೆ ಅನ್ನೋದನ್ನು ಅಲ್ಲಿನ ಪ್ರತಿನಿಧಿ ಹೇಳ್ತಾರೆ. ನೀವು ಈ ಥರದ ಫಾರ್ಮ್ ಅನ್ನು ಕೊಡಬೇಕಾಗುತ್ತೆ ಅಥವಾ ಡಾಕ್ಯುಮೆಂಟ್ಸ್ ಅನ್ನು ಕೊಡಬೇಕಾಗುತ್ತೆ ಅಂತ ಕೇಳಿದಾಗ ಅದನ್ನು ನೀವು ಕೊಡಬೇಕಾಗುತ್ತೆ. ಅದು ಬೇರೆ ಬೇರೆ ಲೋನಿಗೆ, ಈಗ ನಿಮ್ಗೆ 2 ಥರದ್ದೇನಿದೆ, ಅಗ್ರಿಕಲ್ಚರಲ್ ಲೋನು, ನಾನ್ ಅಗ್ರಿಕಲ್ಚರಲ್ ಗೋಲ್ಡ್ ಲೋನ್ ಅಂತಿದೆಯಲ್ಲ, ಬೇರೆ ಬೇರೆ ಲೋನಿಗೆ ಬೇರೆ ಬೇರೆ ಥರದ ಡಾಕ್ಯುಮೆಂಟ್ಸ್ ಅನ್ನು ಕೇಳಬಹುದು. ಸಾಮಾನ್ಯ ಇಷ್ಟು ಕೇಳ್ತಾರೆ: KYC, ಐಡೆಂಟಿಟಿ ಪ್ರೂಫ್, ಅಡ್ರೆಸ್ ಪ್ರೂಫ್, ಫೋಟೋಸ್ ಅಂಡ್ ಅಪ್ಲಿಕೇಶನ್. ಇಷ್ಟನ್ನ ಕೊಟ್ಟು ಬಿಟ್ರೆ ನಿಮಗೆ ಲೋನ್ ಸಿಕ್ಕಿಬಿಡುತ್ತೆ. ಸೊ ಈ ಡಾಕ್ಯುಮೆಂಟ್ಸ್ ಅನ್ನು ರೆಡಿ ಮಾಡಿಕೊಂಡು ಆಫ್ಲೈನಾ ಆನ್ಲೈನಾ ನೀವು ಚೂಸ್ ಮಾಡಿ. ಸೊ ಗೋಲ್ಡ್ ಲೋನ್ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮನಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್.